ಅವ್ರ ಮಗಳು ಕುತ್ಕಿಂದ ಒಂದು ಲಾಕೆಟ್ ಏನೋ ಪತ್ತೆ ಮಾಡಿದ್ರು ಅಂತ. ಅವರು ಮಾನಸ ನವ್ಯ ಇಬ್ಬರು ಒಂದೇ ಥರ ತಗೊಳ್ಳೋರು. ಅವ್ರು ಒಂದೇ ಥರ ಬಟ್ಟೆ ಹಾಕೋರು, ಒಂದೇ ಥರ ಇದು ಮಾಡೋರು. ಅವ್ರು ಓದಿದ್ದು ಒಂದೇ ಕಾಲೇಜಲ್ಲಿ, ಓದಿದ್ದು ಎಲ್ಲ ಒಂದರಿಂದಲೇ LKG UKG ಇಂದನೂ ಒಂದೇ ಸ್ಕೂಲು, ಒಂದೇ ಕಾಲೇಜು. ರಾಜೀವ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು, ಮಲೆನಾಡು ಕಾಲೇಜಲ್ಲಿ MTech ಮಾಡಿದ್ರು. ಬೆಂಗಳೂರಿಗೆ ಹೋಗಿ ಒಂದೇ ಕಂಪ್ನಿ ಕೆಲಸ ಸೇರ್ಕೊಂಡ್ರು ಇಬ್ಬರು. ಒಂದೇ ಮನೇಲಿ ವಾಸ ಇದ್ದರು, ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರು ಇಬ್ಬರು. ಒಟ್ಟಿಗೆ ಇದ್ರು ಜೊತೆಲಿ. ಎಲ್ಲಿ ಹೋಗ್ಬೇಕಾದ್ರು ಒಟ್ಟಿಗೆ ಹೋಗೋರು, ಒಂದು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಒಟ್ಟಿಗೆ ಹೋಗೋರು, ಊರಿಗೆ ಬರ್ಬೇಕಾದ್ರೆ ಒಟ್ಟಿಗೆ ಬರೋರು. ನಮಗೊಂದು ಧೈರ್ಯ ಇತ್ತು ಇಬ್ಬರು ಜೊತೆಲ್ಲ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ಲದಕ್ಕೂ ಅನುಕೂಲ ಇದೆ ಅಂತ ಎಲ್ಲ ತುಂಬ ಚೆನ್ನಾಗಿದ್ರು. ದೇವರು ಈ ಥರ ಒಂದು ಅನ್ಯಾಯ ಮಾಡಬಾರ್ದಾಯ್ತು. ಎಲ್ಲ ಒಂದು ಕಡೆ ಒಂದು ರೀತಿ ಜೀವದ ಗೆಳತಿಯ ಥರ ಇದ್ದರು, ಒಟ್ಟಿಗೆ ಒಂದು ರೀತಿ ಪ್ರಾಣ ಕಳ್ಕೊಳ್ಳೋ ಸಿಚುವೇಶನ್ ನಿರ್ಮಾಣ ಆಯಿತು. ಹೌದು, ಇಬ್ಬರು ಜೊತೆಲೇ ಇದ್ದರು, ಜೊತೆಲೇ ಹೋದ್ರು ಇಬ್ಬರು. ನಮ್ಮನ್ನೆಲ್ಲ ಬಿಟ್ಟು ಜೊತೆಲೇ ಹೋದರು. ಮಗಳು ಎಷ್ಟು ವರ್ಷದಲ್ಲಿ ಸರ್ 2 ವರ್ಷ ಆಯಿತು. 2 ವರ್ಷದಿಂದ ಅಲ್ಲೇ ನಾಗವಾರದಲ್ಲಿ ಮಾನತ ಟೆಕ್ ಪಾರ್ಕ್ಸಲ್ಲಿ ಪೇಸ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಇಬ್ಬರು ಬೇರೆ ಬೇರೆ ಬ್ರ್ಯಾಂಚ್, ಒಂದೇ ಕಂಪ್ನಿ ಬೇರೆ ಬೇರೆ ಬ್ರ್ಯಾಂಚಲ್ಲಿದ್ದರು. ಅವ್ರು HCCಯಲ್ಲೂ, ಇವರು ಪೇಸ್ ಒಂದೇ ಕಂಪ್ನಿ. ಅದ್ರ ಬ್ರ್ಯಾಂಚ್ಗಳು ಚೇಂಜಲ್ಲಿ ಇದ್ದರು. ಒಂದೇ ಮನೆ ಅಲ್ಲೇ ಮಾರ್ತಳ್ಳಿಲಿ ಮನೆ ಮಾಡ್ಕೊಂಡಿದ್ರು ಬೆಂಗಳೂರಲ್ಲಿ.